ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಾಗಲಕೋಟೆ ಜಿಲ್ಲೆಯ ಶಾಸಕರು ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ, ಹೆಚ್ಚು ಅಂತರದಿಂದ ಗೆದ್ದವರು ಯಾರು? ಈ ಪಟ್ಟಿಯಲ್ಲಿ ಆರ್.ಬಿ. ತಿಮ್ಮಾಪುರ್, ವಿಜಯಾನಂದ ಕಾಶಪ್ಪನವರಂತಹ ನಾಯಕರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಜಯಾನಂದ ಕಾಶಪ್ಪನವರ್, ಹುನಗುಂದ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಕ್ಷೇತ್ರವನ್ನ ಕಾಂಗ್ರೆಸ್ನ ವಿಜಯಾನಂದ ಕಾಶಪ್ಪನವರ್ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು ಬರೋಬ್ಬರಿ 30,007 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಈ ಮೂಲಕ ಜಿಲ್ಲೆಯಲ್ಲಿ ಹೆಚ್ಚು ಅಂತರದಿಂದ ಗೆದ್ದ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ಇಂಥ ಕಾಶಪ್ಪನವರ್ ತಮ್ಮ ಕುಟುಂಬದ ಬಳಿ ಹತ್ತತ್ರ 10 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಸೆಕೆಂಡ್ ಪಿಯುಸಿ ವರೆಗೆ ಶಿಕ್ಷಣ ಪಡೆದಿರೋ ಇವರಿಗೆ 52 ವರ್ಷ ವಯಸ್ಸು. ಆರ್.ಬಿ. ತಿಮ್ಮಾಪುರ್, ಮುಧೋಳ ಎಸ್ಸಿ. ಜಿಲ್ಲೆಯ ಮುಧೋಳ ಎಸ್ಸಿ ಮೀಸಲು ಕ್ಷೇತ್ರವನ್ನ ಕಾಂಗ್ರೆಸ್ನ ಆರ್.ಬಿ. ತಿಮ್ಮಾಪುರ್ ಪ್ರತಿನಿಧಿಸುತ್ತಿದ್ದಾರೆ. ಇವರು ಸಚಿವರು ಕೂಡ ಹೌದು. ಇಂಥ ಆರ್.ಬಿ. ತಿಮ್ಮಾಪುರ್ ಎಲೆಕ್ಷನ್ ನಲ್ಲಿ ಬರೋಬ್ಬರಿ 17,335 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಇವರ ಕುಟುಂಬದ ಬಳಿ 58 ಲಕ್ಷ ಮೌಲ್ಯದ ಆಸ್ತಿಪಾಸ್ತಿ ಇದೆ. BA LLB ಪದವಿ ಪಡೆದಿರೋ ಇವರಿಗೆ 62 ವರ್ಷ ವಯಸ್ಸು. ಜೆ.ಟಿ. ಪಾಟೀಲ್, ಬೀಳಗಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಕ್ಷೇತ್ರವನ್ನ ಕಾಂಗ್ರೆಸ್ನ ಜೆ.ಟಿ. ಪಾಟೀಲ್ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 11,129 ವೋಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ ಹತ್ತತ್ರ 4 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. BSc ಪದವಿ ಪಡೆದಿರೋ ಇವರಿಗೆ 74 ವರ್ಷ ವಯಸ್ಸು. ಸಿದ್ದು ಸವದಿ, ತೇರದಾಳ. ಜಿಲ್ಲೆಯ ತೇರದಾಳ ಕ್ಷೇತ್ರವನ್ನ ಬಿಜೆಪಿಯ ಸಿದ್ದು ಸವದಿ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ 10,745 ವೋಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ ಸುಮಾರು 14 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. 10ನೇ ತರಗತಿವರೆಗೆ ಓದಿರೋ ಇವರಿಗೆ 64 ವರ್ಷ ವಯಸ್ಸು. ಭೀಮಸೇನ ಚಿಮ್ಮನಕಟ್ಟಿ, ಬಾದಾಮಿ. ಜಿಲ್ಲೆಯ ಬಾದಾಮಿ ಕ್ಷೇತ್ರವನ್ನ ಕಾಂಗ್ರೆಸ್ನ ಭೀಮಸೇನ ಚಿಮ್ಮನಕಟ್ಟಿ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ 9,725 ವೋಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ 5 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. BBM ಪದವಿ ಪಡೆದಿರೋ ಇವರಿಗೆ 40 ವರ್ಷ ವಯಸ್ಸು. HY ಮೇಟಿ, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಕ್ಷೇತ್ರವನ್ನ ಕಾಂಗ್ರೆಸ್ನ HY ಮೇಟಿ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 5,878 ವೋಟ್ಗಳಿಂದ ಗೆದ್ದಿದ್ರು. ಇಂಥ ಮೇಟಿ ತಮ್ಮ ಕುಟುಂಬದ ಬಳಿ 3.5 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. 8ನೇ ತರಗತಿವರೆಗೆ ಶಿಕ್ಷಣ ಪಡೆದಿರೋ ಇವರಿಗೆ 78 ವರ್ಷ ವಯಸ್ಸು. ಜಗದೀಶ್ ಗುಡಗುಂಟಿ, ಜಮಖಂಡಿ. ಜಿಲ್ಲೆಯ ಜಮಖಂಡಿ ಕ್ಷೇತ್ರವನ್ನ ಬಿಜೆಪಿಯ ಜಗದೀಶ್ ಗುಡಗುಂಟಿ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 4,716 ವೋಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ ಬರೋಬ್ಬರಿ 57 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಡಿಪ್ಲೊಮಾ ಓದಿರೋ ಇವರಿಗೆ 69 ವರ್ಷ ವಯಸ್ಸು. ಹೀಗೆ ಬಾಗಲಕೋಟೆಯ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬರೋಬ್ಬರಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಂಎಲ್ಎಗಳಿದ್ರೆ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಜೆಡಿಎಸ್ 0. ಎಲ್ಲ 7 ಎಂಎಲ್ಎಗಳ ಆಸ್ತಿಪಾಸ್ತಿಯನ್ನ ಒಟ್ಟು ಸೇರಿಸಿದ್ರೆ 94 ಕೋಟಿ ಆಗುತ್ತೆ ಅನ್ನೋದು ಗಮನಾರ್ಹ. ಬಾಗಲಕೋಟೆಯ ನಂಬರ್ 1 ಎಂಎಲ್ಎ ಯಾರು? ಫ್ರೆಂಡ್ಸ್, ಬಾಗಲಕೋಟೆ ಜಿಲ್ಲೆಯ 7 ಶಾಸಕರಲ್ಲಿ ಹೆಚ್ಚು ಶ್ರೀಮಂತ ಶಾಸಕ ಅಂದ್ರೆ ಅದು ಬಿಜೆಪಿಯ ಜಗದೀಶ್ ಗುಡಗುಂಟಿ. ಇವರ ಕುಟುಂಬದ ಬಳಿ ಬರೋಬ್ಬರಿ 57 ಕೋಟಿ ಆಸ್ತಿ ಇದೆ. ಕಮ್ಮಿ ಆಸ್ತಿ ಇರೋದು ಕಾಂಗ್ರೆಸ್ನ ಆರ್.ಬಿ. ತಿಮ್ಮಾಪುರ್ ಕುಟುಂಬದ ಬಳಿ 58 ಲಕ್ಷ ಮೌಲ್ಯದ್ದು. ಹೆಚ್ಚು ಅಂತರದಿಂದ ಗೆದ್ದಿರೋದು ಕಾಂಗ್ರೆಸ್ನ ವಿಜಯಾನಂದ ಕಾಶಪ್ಪನವರ್, ಬರೋಬ್ಬರಿ 30,007 ವೋಟ್ಗಳಿಂದ. ಕಮ್ಮಿ ಅಂತರದಲ್ಲಿ ಗೆದ್ದಿರೋದು ಬಿಜೆಪಿಯ ಜಗದೀಶ್ ಗುಡಗುಂಟಿ, 4,716 ವೋಟ್ಗಳಿಂದ. ಹೆಚ್ಚು ಓದಿರೋದು ಭೀಮಸೇನ ಚಿಮ್ಮನಕಟ್ಟಿ, ಜೆ.ಟಿ. ಪಾಟೀಲ್ ಮತ್ತು ಆರ್.ಬಿ. ತಿಮ್ಮಾಪುರ್, 3 ಡಿಗ್ರಿವರೆಗೆ ಓದಿದ್ದಾರೆ. ಕಮ್ಮಿ ಓದಿರೋದು ಕಾಂಗ್ರೆಸ್ನ HY ಮೇಟಿ, 8ನೇ ತರಗತಿವರೆಗೆ ಮಾತ್ರ. ಹೆಚ್ಚು ವಯಸ್ಸಾಗಿರೋದು ಕಾಂಗ್ರೆಸ್ನ HY ಮೇಟಿಗೆ 78 ವರ್ಷ. ವಯಸ್ಸಲ್ಲಿ ಚಿಕ್ಕವರು ಕಾಂಗ್ರೆಸ್ನ ಭೀಮಸೇನ ಚಿಮ್ಮನಕಟ್ಟಿ,
40 ವರ್ಷ. ಸೊ ಫ್ರೆಂಡ್ಸ್, ಇದಿಷ್ಟು ಬಾಗಲಕೋಟೆ ಜಿಲ್ಲೆಯ ಶಾಸಕರು ಯಾರು, ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ, ಹೆಚ್ಚು ಅಂತರದಿಂದ ಗೆದ್ದಿದ್ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.